ಹಾಯ್, ನಾನು ಮನೆಯಲ್ಲೇ ಮಾಡುವಂಥ ಒಂದು ಈಸಿ ಮೆಥಡ್ ಫೇಶಿಯಲ್ ಶೇರ್ ಮಾಡ್ತಾ ಇದ್ದೀನಿ ಇವತ್ತು. ನಾನು ಅದಕ್ಕಾಗಿ 1 ಸ್ಪೂನಷ್ಟು ಗ್ರೀನ್ ಟೀ ಲೀವ್ಸ್ನ ತೊಗೊಂಡು ಅದಕ್ಕೆ ಬಾಯ್ಲಿಂಗ್ ವಾಟರ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ. ತಣ್ಣಗಾದ ನಂತರ ಅದಕ್ಕೆ ನಾನು ಸೋಸ್ಕೊಳ್ತಾ ಇದ್ದೀನಿ. ಅದನ್ನು ಸೋಸ್ಕೊಂಡ್ಬಿಟ್ಟು ಐಸ್ ಕ್ಯೂಬ್ಸ್ ಮಾಡುವಂಥ ಟ್ರೇಗೆ ಹಾಕ್ಬಿಟ್ಟು ಫ್ರೀಝರಲ್ಲಿ ಇಡ್ತೀನಿ. ಅರ್ಜೆಂಟಾಗಿ ಪಾರ್ಲರ್ಗೆ ಹೋಗೋಕ್ಕೆ ಟೈಮ್ ಇಲ್ಲ ಅಂದರೆ ಈ ಥರ ಮಾಡಿದ್ರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಮಾಡಿ ನೋಡಿ. ನಂತರ ಬೀಟ್ರೂಟ್ ತುರಿ ತೊಗೊಂಡು ಮಿಕ್ಸಿಗೆ ಹಾಕ್ಕೊಂಡು ಆಲೋವೆರಾ ಜೆಲ್ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲಿರೋ ಆಲೋವೆರಾ ಜೆಲ್ ಹಾಕ್ಕೊಂಡೆ ನಾನು, ಇಲ್ಲಾಂದರೆ ಮಾರ್ಕೆಟ್ ಬೇಸ್ಡ್ ಆದ್ರೂ ಒಳ್ಳೆಯದೇ. ಅನ್ನ 1-2 ಸ್ಪೂನಷ್ಟು ಅನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ನಂತರ ಈ ಥರ ಸೋಸ್ಕೊಳ್ತಾ ಇದ್ದೀನಿ. ಮುಖಕ್ಕೆ ಹಾಕೋದಾದರೆ ಸೋಸದೆ ಹೋದರೂ ನಡೆಯುತ್ತೆ, ಬಟ್ ಹೇರ್ಸ್ಗೆ ಸ್ಕಾಲ್ಫ್ಗೆಲ್ಲ ಹಾಕಿದ್ರೆ ತುಂಬ ಒಳ್ಳೆಯದು ಇದು. ಹಾಗಾಗಿ ಈ ಥರ ಸೋಸ್ಕೊಳ್ತಾ ಇದ್ದೀನಿ. ಪೇಸ್ಟ್ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು. ಈಗ ಮೊದಲನೆಯ ಸ್ಟೆಪ್ ಏನಪ್ಪ ಅಂದರೆ ಕಡಲೆ ಹಿಟ್ಟು ತೊಗೊಂಡು ಅದಕ್ಕೆ ರಾ ಮಿಲ್ಕ್ ಸೇರಿಸ್ಕೊಳ್ತೀನಿ. ರಾ ಮಿಲ್ಕ್ ಇರಲಿಲ್ಲ ಅಂದರೆ ಬಾಯ್ಲ್ಡ್ ಮಿಲ್ಕ್ ಆದ್ರೂ ಪರವಾಗಿಲ್ಲ. ಪೇಸ್ಟ್ ಮಾಡ್ಕೋಬೇಕು ಆ ಕಡಲೆ ಹಿಟ್ಟನ್ನು ಕಲಸಿ. ನಂತರ ಅದನ್ನು ಸ್ಕಿನ್ ಎಕ್ಸ್ಪೋಸ್ ಆಗುತ್ತಲ್ಲ ಸನ್ಗೆ, ಅಲ್ಲಿ ಎಲ್ಲ ಮುಖ, ಕೈ, ಕಾಲು, ಕತ್ತು ಎಲ್ಲ ಕಡೆನೂ ಅಪ್ಲೈ ಮಾಡಿಕೊಂಡು ತೊಳೆದ್ಬಿಟ್ಟು ನೀಟಾಗಿ ಒರೆಸ್ಬಿಡಬೇಕು. ನಂತರ ಈ ಬೀಟ್ರೂಟ್ ಪೇಸ್ಟನ್ನು ಕೂಡ ಅಪ್ಲೈ ಮಾಡಿಕೊಂಡು ಲೈಟಾಗಿ ಮಸಾಜ್ ಮಾಡಿ 10 ನಿಮಿಷ ಬಿಟ್ಟು ಮತ್ತೆ ಅದನ್ನು ತೊಳೆದು ಒರೆಸ್ಬೇಕು. ಐಸ್ ಕ್ಯೂಬ್ಸ್ ಇತ್ತಲ್ಲ, ಆ ಐಸ್ ಕ್ಯೂಬ್ಸ್ನ ಇವಾಗ ಒಂದು ಡೈರೆಕ್ಟ್ ಹಾಕಬಾರ್ದು. ಬಟ್ಟೆಗೆ ಒಂದು ಕಾಟನ್ ಬಟ್ಟೆನಲ್ಲಿ ರ್ಯಾಪ್ ಮಾಡಿ ಸರ್ಕ್ಯುಲರ್ ಮೋಷನ್ನಲ್ಲಿ ಸ್ಕಿನ್ನನ್ನು ನಾವು ಪ್ಯಾಂಪರ್ ಮಾಡಬೇಕು. ಈ ಥರ ಐಸ್ ಕ್ಯೂಬ್ಸ್ ಹಾಕಿದ್ಮೇಲೆ ಮತ್ತೆ ಒರೆಸೋದಾಗಲಿ ತೊಳೆಯೋದಾಗಲಿ ಬೇಡ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.